ನಮಗೆ ನಿಜವಾಗ್ಲೂ ಇವತ್ತಿನ ಸಭೆ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂತ ಎಲ್ಲಾ ಪಾರಂಪರಿಕ ವೈದ್ಯರು ಈ ಬೆಂಗಳೂರಂತ ದೊಡ್ಡ ಸಿಟಿಗೆ ಬಂದು ಈ ಒಂದು ಗಾಂಧಿ ಭವನದಲ್ಲಿ ಒಂದು ಉಚಿತವಾಗಿರ್ತಕ್ಕಂಥ ಕ್ಯಾನ್ಸರ್ ತರಬೇತಿನ ಶಿಬಿರನ ಆಯೋಜನೆ ಮಾಡಿದ್ದೀವಿ. ಇದಕ್ಕೆ ಎಲ್ಲಾ ಭಾಗದಿಂದ ಎಲ್ಲಾ ಜಿಲ್ಲಾ ಮತ್ತು ತಾಲೂಕು ಭಾಗದಿಂದ ಭಾಗವಹಿಸಿದ್ದಾರೆ. ಅದರ ಜೊತೆಗೆ ಅತ್ಯಂತ ನುರಿತ ಮತ್ತು ಸಂಶೋಧನಾ ತಜ್ಞರಾಗಿರ್ತಕ್ಕಂಥ DP ರಮೇಶ್ ಕುಮಾರ್ ಅವರು ಗೋವಿಂದ ಬಳಸಿರ್ತಕ್ಕಂಥ ಉತ್ಪನ್ನಗಳಿಂದ ಕ್ಯಾನ್ಸರ್ ನ ಕಡಿಯುವ ನಿಟ್ಟಿನಲ್ಲಿ ಸುಮಾರು ಅದಕ್ಕೆ ಸಂಬಂಧಪಟ್ಟಂಗೆ ಪುಸ್ತಕನ ಬರೆದಿದ್ದಾರೆ ಅವರು. ಹಾಗಾಗಿ ನಾವು ನೋಡಿರ್ತಕ್ಕಂಥ ಸುಮಾರು 10 ವರ್ಷದಿಂದ ಪ್ರತಿಯೊಂದು ಜಿಲ್ಲಾ ತಾಲೂಕಲ್ಲಿ ಕ್ಯಾಂಪ್ ಆಗ್ತಾ ಇದೆ. ಬಹಳಷ್ಟು ಅವ್ರದ್ದು ಎಫೆಕ್ಟಿವ್ ಚೆನ್ನಾಗಿದೆ. ಅದರಿಂದ ಗುಣಮುಖರಾಗಿರ್ತಕ್ಕಂಥ ಸುಮಾರು ಪೇಷಂಟ್ಗಳು ಇದಾವೆ, ಅವರನ್ನ ನಾವು ಫಾಲೋ ಮಾಡ್ತಾ ಇದ್ವಿ. ಅದೇ ರೀತಿ ನಮ್ಮ ಒಂದು ಟ್ರೆಡಿಷನಲ್ ಹೀಲರ್ ಜೊತೆಗೂ ಇದನ್ನ ಆಡ್ ಮಾಡ್ಕೊಂಡು ಹೋಗೋದ್ರಿಂದ ಬಹಳ ಪರಿಪೂರ್ಣವಾಗಿ ರಿಸಲ್ಟ್ 100% ಅಲ್ಲ 200% ರಿಸಲ್ಟ್ ಬರ್ತಾರೆ ಅಂದ್ರೆ ಎರಡು ಮಾತಿಲ್ಲ. ಇದನ್ನ ಬಳಕೆ ಮಾಡ್ಕೊಂಡು ಎಲ್ಲಾ ಪಾರಂಪರಿಕ ಯಶಸ್ವಿಯಾಗಲಿ ಅನ್ನೋದು ನಮ್ಮ ಕಾರ್ಯ. ನಿಮ್ಮ ಒಕ್ಕೂಟದ ಎಲ್ಲ ಸದಸ್ಯರಿಗೆ ಏನ್ ಹೇಳ್ತೀರಿ? ಕಾರ್ಯಕ್ರಮ ಬಂದು ಯಶಸ್ವಿ ಮಾಡಬೇಕು. ನಮ್ಮ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳ ಜೊತೆಗೆ ರಾಜ್ಯದ ಎಲ್ಲಾ ಪಾರಂಪರಿಕ ವೈದ್ಯರು ಸಹ ಬಂದು ಭಾಗವಹಿಸಿದ್ರೆ ಅವರೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ಇದುವರೆಗೂ ಸುದೀರ್ಘವಾಗಿ ಪಾರಂಪರಿಕ ವೈದ್ಯರ ಸಮಸ್ಯೆಗಳ ಬಗ್ಗೆ ಸಂಪೂರ್ಣವಾಗಿ ವಿವರಿಸಿ ಆಶೀರ್ವಚನ ನೀಡಿದಂತ ಪರಮ ಪೂಜ್ಯ ಶ್ರೀ ಸುಲ್ತಾನಂದ ಶ್ರೀಗಳಲ್ಲಿ ಭಕ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಈಗ ವೇಗವಾಗಿ ಅರ್ಥ ಆಗದೆ ಇರ್ಬೋದು. ಯಾರು ಅರ್ಥ ಆಗ್ತಾ ಇರ್ಬೋದು ಅಂದ್ರೆ ಅವ್ರು ಹೇಳುವಂತ ಶಬ್ದಗಳು ನಿಮ್ಗೆ ಹೊಸ ಅನಿಸ್ಲಿ. ಅದಕ್ಕೆ ಅದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡ್ರಿ, ವ್ಯವಸ್ಥೆ ಮಾಡ್ಕೊರಿ. ಅವ್ರು ಸಂಪೂರ್ಣವಾಗಿ ಔಷಧಿಗಳು ತಂದಿರ್ತಾರೆ, ಅದು ಔಷಧಿಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಅವ್ರು ಯಾಕೆ ಈ ಔಷಧಿಗಳನ್ನ ಮಾಡಿದ್ರು, ಈ ಔಷಧಿದಾಗ ಏನು ರಿಸರ್ಚ್ ಅದ ಅನ್ನೋದನ್ನು ಬಹಳ ಅದ್ಭುತವಾಗಿ ಅವ್ರು ಮಾಡಿದ್ದದ. ಆ ಮಾಹಿತಿ ನಿಮ್ಗೆ ಕೊಡ್ತಾರೆ, ಆ ಮಾಹಿತಿ ತಗೊಳಂಗ್ ಮಾಡ್ರಿ. ಎಲ್ಲ ಪಾರಂಪರಿಕ ವೈದ್ಯರ ಮನಸ್ಸು ಒಂದಾಗ್ಲಿ. ನೀವು ರಾಷ್ಟ್ರಕ್ಕಾಗಿ ಕೆಲಸ ಮಾಡ್ಲಿಕ್ಕತ್ತೀರಿ, ದೇಶಕ್ಕಾಗಿ ಕೆಲಸ ಮಾಡ್ಲಿಕ್ಕತ್ತೀರಿ. ಹಾಗಾಗಿ ತಮಗೆ ಭಗವಂತ ಹೆಚ್ಚಿನ ಶಕ್ತಿ ಕೊಡ್ಲಿ, ತಮ್ಮ ಮನಸ್ಸುಗಳು ಒಂದಾಗ್ಲಿ. ಯಾರೇ ವಿರೋಧ ವಹಿಸಿದ್ರು ಕೂಡ ಅವ್ರ ಜೊತೆ ನಮ್ಮ ಅಣ್ಣ ಅದನ, ನಮ್ಮ ತಮ್ಮ ಅದನ, ನಮ್ಮವನೇ ಅದನ ಅನ್ನೋಂಥ ಭಾವನೆ ನಿಮ್ಮೆಲ್ಲರಿಗೂ ಬರಲಿ. ಯಾವತ್ತು ಪಾಪ ಅಧಿಕಾರಿಗಳ ಪ್ರಯತ್ನನೂ ಇರ್ತದೆ ನಿಮ್ಗೆ ಒಳ್ಳೇದು ಮಾಡ್ಬೇಕಂತ. ಅವರಿಗೆ ಆದಂತ ಕಾನೂನಾತ್ಮಕವಾಗಿ ಒತ್ತಡಗಳು ಇರ್ತಾವ, ಅದನ್ನ ತಕ್ಕಾಗ ಅವರು ಕೆಲಸ ಮಾಡ್ಬೇಕಾಗ್ತದೆ. ಯಾಕಂದ್ರೆ ನೋಡಿ ಬಹಳಷ್ಟು ಜನ ಅಧಿಕಾರಿಗಳು ನೀವು ಸ್ಪಂದಿಸೋರು ಇರ್ತಾರೆ, ಇರಲ್ಲ ಅಂತಲ್ಲ. ಗದಗ ಒಬ್ರು ಯಾರು ಆ ಗದಗ್ನಾಗ ಒಬ್ಬರು ನಿಮ್ಮಲ್ಲಿ ಪಾರಂಪರಿಕವಾಗಿ ಗದಗ್ನಾಗ ಯಾರೋ ಆಯ್ಸಿಲ್ಲ ಅಧಿಕಾರಿ ಇದ್ದಾರಲ್ಲ, ಆ ಸುಜಾತ ಪಾಟೀಲ್ ಅಂತ ಅಮ್ಮವ್ರಿದ್ರು. ಆ ಅಮ್ಮ ಕೇಳೋದು ಕೆಲವೊಂದು ಜನ ಪಾರಂಪರಿಕ ವೈದ್ಯರಿಗೆ ಸಮಸ್ಯೆ ಮಾಡ್ತಿಲ್ಲ. ಅಮ್ಮ ನಾವು ಮೇಲಿನ ಅಧಿಕಾರಿಗಳ ಮಾತು ನಾವು ಕೇಳಬೇಕಾಗ್ತದೆ. ಕೇಳಿದಾಗ ನಾವಿಲ್ಲಿ ಶತ್ರುಗಳಾಗ್ತೀವಿ. ಹಾಗಾಗಿ ಇದು ಸರ್ವೇ ಸಾಮಾನ್ಯ ನಡೆಯುವಂಥದ್ದು. ಅದಕ್ಕೆ ಇದಕ್ಕೆ ಏನಾರು ಒಂದು ದಾರಿ ಹೋಗುತ್ತದೆ ಮಾತ್ರ ಆಗುವಂಥದ್ದು ಅಂತ ಅವ್ರ ಮನಸ್ಸಿನಾಗ ಇರ್ತದೆ. ನಿಮ್ಗೆ ಯಾರು ದ್ವೇಷ ಮಾಡ್ಬೇಕಂತ ಹೇಳೋದು ಯಾಕೆ ಅಂಜಿಕೆಯಿಂದ ಅದನ್ನು ತಮ್ಮ ಹೇಳ್ತೇನೆ. ನಿಮ್ಗೆ ಏನಾದ್ರು ಎದುರಾಗಿಟ್ಟು ಅಂದ್ರೆ ಮನೆಗೆ ಏನಾದ್ರು ತಪ್ಪಿಲ್ಲ ಮತ್ತೆ ನಿಮ್ಮಲ್ಲೇ ಬರ್ಬೇಕಲ್ಲ ಅವರು. ಈಗ ಎದುರಾಕೊಂಡಿರ್ತಾರೆ, ನಮ್ಗೆ ಜೈಲಿಗೆ ಹಾಕ್ಸೋದು ಎಲ್ಲ ಮಾಡಿರ್ತಾರ. ಈಗ ನಿತ್ರಾಣಕ್ಕೆ ಬಂದು ತಂತೀವಿ ಗಾಡಿ, ಎಲ್ಲಿ ತೋರಿಸಿ ಆರಾಮಾಗಿಲ್ಲ ಅಂದ್ರೆ ಯಾವ್ದಾದ್ರು ಪಾರಂಪರಿಕ ವೈದ್ಯರ ಮೇಲೆ ಹೋಗ್ಬೇಕು. ಅವಾಗ ಏನ್ ಮಾಡೋದು ನಾವು ಒಂದು ಚಿಂತೆ ಆಗಿರ್ತದೆ. ಅದಕ್ಕೆ ಅವ್ರು ಒಂದು ಸ್ವಲ್ಪ ವಿಚಾರನೂ ಮಾಡ್ತಾರೆ. ಅದಕ್ಕೆ ನಿಮ್ಮ ಪ್ರಾಕ್ಟೀಸ್ಗಳನ್ನ ತುಂಬಾ ಶ್ರದ್ಧೆಯಿಂದ ಮಾಡ್ರಿ. ಅದಕ್ಕೆ ಏನ್ ಬೇಕು ದಾಖಲಾತಿಗಳನ್ನು ಮಾಡ್ಕೊರಿ, ಸೂಕ್ತವಾಗಿ ತೀರ್ಮಾನ ಮಾಡ್ಕೊಂಡು ಮಾಡ್ರಿ. DP ರಮೇಶ್ ಸರ್ ಅವರು ಬಹುಶಃ ಊಟ ಆದ್ಮೇಲೆ ನೀವು ಸೆಷನ್ ಪ್ರಾರಂಭ ಮಾಡ್ತಾರೆ ಅನಿಸ್ತದೆ. ಅವ್ರು ಸಾಧ್ಯ ಆದಷ್ಟು ಅವ್ರ ಮಾರ್ಗದರ್ಶನ ತಗೋರಿ.
ಮನಸ್ಥಿತಿನ ಹೆಂಗದ ಅಂದ್ರೆ ನಿಮ್ಗಿಂತ ಅವ್ರನ್ನ ಈ ಪಾರಂಪರಿಕ ವೈದ್ಯರಿಗೆ ಹೇಳಿದ್ರೆ ಇಲ್ರಿಪ್ಪ ಅವ್ರು ದುನಿಯಾದ ಜ್ಞಾನ ಇರ್ತಾರ ಅವ್ರಿಗೆ ನ್ಯಾಯ ಹೇಳ್ಕೊಡ್ಲಿ ಅಂತ ಅವ್ರು ಅಂದ್ರ ಎಲ್ಲರ ಮೇಲೆ ಜ್ಞಾನ ಇರ್ತದ. ಅವರು ಪೇಪರ್ ನಾಲೆಜ್ ಅಂದ್ರೆ ನಿಮ್ಗೆ ಅವ್ರದ್ದು ರಿಸರ್ಚ್ ಅದ, ಸುಮ್ಮನೆ ಏನಿಲ್ಲ. ಆದ್ರೆ ನಿಮ್ದೇನಾದ್ರು ಪ್ರಾಕ್ಟಿಕಲ್ ಅದ. ದಿನ ಒಂದು 10 ಮಂದಿಗೆ ನೋಡೇ ಇರ್ತೇವೆ, ದಿನ ಚಿಕಿತ್ಸೆ ಕೊಡ್ತಾನೆ ಇರ್ತೇವೆ. ಹಾಗಾಗಿ ಇವೆರಡೂ ಕೈ ಜೋಡಿಸಿದ್ವು ಅಂದ್ರೆ ಕೆಲಸ ಬಹಳ ಸರಳ ಆಗ್ತದೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಇಷ್ಟೊತ್ತು ನಮ್ಮ ಮಾತು ಇವತ್ತು ಕ್ಯಾನ್ಸರ್ ಅನ್ನುವಂಥದ್ದು ಜಗತ್ತಲ್ಲಿ ಒಂದು ಮಾರಣಾಂತಿಕ ಕಾಯಿಲೆ.